ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ತುಂಬಾನೇ ಸಾಫ್ಟ್ ಆದ ಮತ್ತು ತಣ್ಣಗಾದ್ಮೇಲೆನೂ ಇದೇ ರೀತಿ ಮೆತ್ತಗಿರುವ ಇಡ್ಲಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಎರಡು ಕಪ್ ಅಷ್ಟು ಇಡ್ಲಿ ರೈಸನ್ನು ತಗೊಂಡಿದ್ದೀನಿ, ಅಂದರೆ ಗುಂಡು ಇಡ್ಲಿ ರೈಸ್. ಅದೇ ಕಪ್ನಲ್ಲಿ 2 ಕಪ್ ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದ್ರ ಬದಲು ರೇಷನ್ ಅಕ್ಕಿಯನ್ನು ಸಹ ಬಳಸಬಹುದು. 1 ಕಪ್ ಉದ್ದಿನ ಕಾಳನ್ನು ತಗೊಂಡಿದ್ದೀನಿ, ಇದ್ರ ಬದಲು ಉದ್ದಿನ ಬೇಳೆಯನ್ನು ಸಹ ಬಳಸಬಹುದು. ಅಕ್ಕಿ ಮತ್ತು ಬೇಳೆಯನ್ನು ಕೈಯಿಂದ ಚೆನ್ನಾಗಿ ಕಿವುಚಿ 4 ರಿಂದ 5 ಬಾರಿ ತೊಳಿಬೇಕು. ನೀರನ್ನು ಹಾಕಿ ಇದನ್ನು 6 ಅವರ್ ನೆನೆಯಕ್ಕಿಡಬೇಕು. ಅಕ್ಕಿಯನ್ನು ನೆನೆಸಿ 6 ಅವರ್ ಆಗಿದೆ ನೋಡಿ. ಅಕ್ಕಿ ಬೇಳೆ ಚೆನ್ನಾಗಿ ನೆಂದಿದೆ. ಇದನ್ನು ಮತ್ತೆ 2 ಬಾರಿ ತೊಳೆದ್ಬಿಟ್ಟು ನೀರನ್ನು ಚೆಲ್ಬಿಡಬೇಕು. ಅಕ್ಕಿಯನ್ನು ಅಳತೆ ಮಾಡಿದ್ದ ಅದೇ ಕಪ್ನಲ್ಲಿ 2 ಕಪ್ ಅಷ್ಟು ಅನ್ನವನ್ನು ಹಾಕ್ತಾ ಇದ್ದೀನಿ. ಅಕ್ಕಿಯನ್ನು ರುಬ್ಬೋದಕ್ಕೆ ಮಿಕ್ಸಿನಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲೇ ಉಳಿಸ್ಕೊಂಡಿದ್ದ ನೀರನ್ನು ಹಾಕ್ತಾ ಇದ್ದೀನಿ. ಹಿಟ್ಟನ್ನು ಸ್ವಲ್ಪನೂ ತರಿ ಇಲ್ಲದ ಹಾಗೆ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಬೇಕು. ನೋಡಿ, ಈ ರೀತಿನೇ ಪೂರ್ತಿ ಅಕ್ಕಿಯನ್ನು ರುಬ್ಕೊಬೇಕು. ನಿಮ್ಮ ಮಿಕ್ಸಿ ಏನಾದರೂ ಬೇಗನೆ ಬಿಸಿ ಆಗೋದಿದ್ರೆ ನೀರಿನ ಬದಲು ಐಸ್ ಕ್ಯೂಬನ್ನು ಹಾಕಿ ಹಿಟ್ಟನ್ನು ರುಬ್ಕೊಬೇಕು. ಹಾಗಿದ್ದಾಗ ಹಿಟ್ಟು ಬಿಸಿ ಆಗೋದಿಲ್ಲ. ಹಿಟ್ಟು ತುಂಬ ಬಿಸಿ ಆಗಿಬಿಟ್ರೆ ಚೆನ್ನಾಗಿ ಹುಕ್ಕಿ ಬರೋದಿಲ್ಲ, ಇಡ್ಲಿನೂ ರಬ್ಬರ್ ಥರ ಇರುತ್ತೆ. ಆದ್ರಿಂದ ಈ ರೀತಿ ಮಾಡ್ಕೊಬಹುದು. ಪೂರ್ತಿ ಅಕ್ಕಿಯನ್ನು ರುಬ್ಬಿ ಆಗಿದೆ. ಇದನ್ನು 14 ರಿಂದ 16 ಅವರ್ವರೆಗೂ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಇವಾಗ ನೋಡಿ, ಹಿಟ್ಟು ಚೆನ್ನಾಗಿ ಹುಕ್ಕಿ ಬಂದಿದೆ. ಇದರಲ್ಲಿ 1/4 ಸ್ಪೂನ್ ಅಷ್ಟು ಉಪ್ಪು, 1/4 ಸ್ಪೂನ್ ಅಡಿಗೆ ಸೋಡಾ, ಸ್ವಲ್ಪ ನೀರನ್ನು ಹಾಕಿ ಮೊದಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ನೀರನ್ನು ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಇಡ್ಲಿ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಿಸಿ ಮಾಡಿದ್ದೀನಿ. ಇದರಲ್ಲಿ ತಯಾರಿಸಿರುವ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಿಟ್ಟನ್ನು ಹಾಕಿದ್ಮೇಲೆ ಮುಚ್ಚಳವನ್ನು ಹಾಕಿ ಮುಚ್ಚಿ ಇದನ್ನು 15 ರಿಂದ 20 ನಿಮಿಷದವರೆಗೂ ಬೇಯಿಸಬೇಕು. ತುಂಬಾನೇ ಸಾಫ್ಟ್ ಆದ ಇಡ್ಲಿ ಇವಾಗ ರೆಡಿಯಾಗಿದೆ. ತಟ್ಟೆಯಲ್ಲಿ ಇಡ್ಲಿಯನ್ನು 1 ನಿಮಿಷ ಹಾಗೇನೆ ಬಿಟ್ಟು ಆಮೇಲೆ ತೆಗೆದ್ರೆ ಅಂಟದೆ ಚೆನ್ನಾಗಿ ಬರುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.